ಈಗ ನಾವು ಮಾಡೋ ಸರ್ಕ್ಯೂಟ್ ಬಂದುಬಿಟ್ಟು 3 ಸಿಲಿಂಡರ್ಸ್ನ ಯೂಸ್ ಮಾಡಿಕೊಂಡು ಸೀಕ್ವೆನ್ಸ್ ಆಪ್ರೇಷನ್ ಹೇಗೆ ಮಾಡೋದು ಅಂತ. ನಾವು ಮೀನ್ಸ್ A ಪ್ಲಸ್ B ಪ್ಲಸ್ C ಪ್ಲಸ್ A ಮೈನಸ್ B ಮೈನಸ್ C ಮೈನಸ್ ಇಲ್ಲ A ಪ್ಲಸ್ B ಪ್ಲಸ್ C ಪ್ಲಸ್ C ಮೈನಸ್ A ಮೈನಸ್ B ಮೈನಸ್ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಷನ್ಸ್ ಮಾಡ್ಬೋದು. ಇದಕ್ಕೆ ಕನೆಕ್ಷನ್ ಹೇಗೆ ಮಾಡೋದು ಅಂತ ನೋಡಿ. ನಮ್ಮ ಹತ್ರ ಈ ಪ್ರೋಗ್ರಾಮ್ಗೆ ನಾವು ಎಷ್ಟು ಸಿಲಿಂಡರ್ಸ್ ಯೂಸ್ ಮಾಡ್ತಿದ್ವಿ, 2 ಡಬಲ್ ಆಕ್ಟಿನ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ, 1 ಸಿಂಗಲ್ ಆಕ್ಟಿನ್ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ. ಇದಕ್ಕೆ ಪ್ರತಿಯೊಂದು ಪೊಸಿಷನನ್ನು ಮಾನಿಟರ್ ಮಾಡೋಕ್ಕೆ ರೀಡ್ ಸ್ವಿಚಸ್ ಯೂಸ್ ಮಾಡ್ತಿದ್ದೀನಿ. ಈ ಸಿಲಿಂಡರ್ಸ್ನ ಕಂಟ್ರೋಲ್ ಮಾಡೋಕ್ಕೆ 2 5x2 ಡಬಲ್ ಸೈಡ್ ಪೈಲಟ್ ಸೊಲೆನಾಯ್ಡ್ ಆಪರೇಟೆಡ್ DCV ಯೂಸ್ ಮಾಡ್ತಿದ್ದೀನಿ ಮತ್ತು 1 5x2 ಸಿಂಗಲ್ ಸೈಡ್ ಸೊಲೆನಾಯ್ಡ್ ಆಪರೇಟೆಡ್ ಯೂಸ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಏನು ಮಾಡಿದ್ದೀನಿ, ಸಿಂಗಲ್ ಆಕ್ಟಿನ್ ಸಿಲಿಂಡರ್ಗೆ ಕನ್ವರ್ಟ್ ಮಾಡಿದ್ದೀನಿ. ನೆಕ್ಸ್ಟು ಇವಾಗ ನಾವು ಇನ್ಪುಟ್ ಕನೆಕ್ಷನ್ ಹೇಗೆ ಮಾಡೋದು ಅಂತ ನೋಡೋದು. ಕನೆಕ್ಷನ್ಸ್ ಯಾವುದು ಮಾಡೋದು. ಫಸ್ಟು ನ್ಯೂಮ್ಯಾಟಿಕ್ ಕನೆಕ್ಷನ್ ಮಾಡಬೇಕು ಅಂದಾಗ ಫಸ್ಟು ನಾನು ಏನು ಮಾಡ್ತೀನಿ, 5x2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವಿಂದ ಒಂದು ಸಿಂಗಲ್ ಆಕ್ಟಿನ್ ಸಿಲಿಂಡರ್ ಕನೆಕ್ಷನ್ ಕೊಡ್ತೀನಿ. ಮತ್ತು ಡಬಲ್ ಆಕ್ಟಿನ್ ಸಿಲಿಂಡ್ರಿಂದ 5x2 ಡಬಲ್ ಸೈಡ್ ಪೈಲಟ್ ಸೊಲೆನಾಯ್ಡ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೇಮ್ DCVಯಿಂದ ಡಬಲ್ ಆಕ್ಟಿನ್ ಸಿಲಿಂಡರ್ ಮತ್ತು DCVಯಿಂದ ಇನ್ನೊಂದು ಸಿಲಿಂಡರ್ ಕನೆಕ್ಷನ್ ಕೊಡಿ. ಇಲ್ಲಿಂದ ಇನ್ನೊಂದು ಕನೆಕ್ಷನ್ ಕೊಡ್ತೀವಿ. ಆಯಿತಾ? ಇಷ್ಟು ಮಾಡಿದ್ರೆ ನಿಮ್ಮ ಸರ್ಕ್ಯೂಟು ಮೀನ್ಸ್ ನ್ಯೂಮ್ಯಾಟಿಕ್ ಕನೆಕ್ಷನ್ ಮುಗಿಯುತ್ತೆ. ಈಗ ಎಲೆಕ್ಟ್ರಿಕಲ್ ಕನೆಕ್ಷನ್ ಮಾಡಿ. ಎಲೆಕ್ಟ್ರಿಕಲ್ ಕನೆಕ್ಷನ್ಗೆ ಏನು ಮಾಡಬೇಕು, ನಿಮ್ಮ ಸಿಲಿಂಡರ್ನ ಪೊಸಿಷನ್ಸ್ನ ಮಾನಿಟರ್ ಮಾಡೋದಕ್ಕೆ ನೀವು ಇನ್ಪುಟ್ಸ್ನ ಕೊಡಬೇಕು. ಅಲ್ಲಿ ನಾವೇನು ಕೊಡ್ತೀವಿ, ಫೀಲ್ಡ್ ಇನ್ಪುಟ್ಸಿಂದ PLC ಇನ್ಪುಟ್ಸ್ಗೆ ಕೊಡಬೇಕು. ಅದಕ್ಕೆ ಫಸ್ಟ್ ಸಿಲಿಂಡರ್ ಏನು ಬಂದುಬಿಟ್ಟು 1A ಇಂದ I0.2, 1B ಇಂದ I0.3 ಅಂದರೆ ಫಸ್ಟ್ ಸಿಲಿಂಡರ್ನ ಮಾನಿಟರ್ ಮಾಡೋದು ಆಯಿತು. ಎಕ್ಸ್ಟೆಂಡ್ ಆಯಿತು, 1B ರಿಟ್ರಾಕ್ಟ್ ಆಯಿತು 1A. ನೆಕ್ಸ್ಟ್ ಸೇಮ್ 2A ಇಂದ I0.4, 2B ಇಂದ I0.5 ಕನೆಕ್ಷನ್ ಕೊಡಬೇಕು. ಅಂದರೆ ಸೆಕೆಂಡ್ ಸಿಲಿಂಡರ್ ಸೇಮ್ ಅದೇ ಥರ ಥರ್ಡ್ ಸಿಲಿಂಡರ್ಗೆ 3A to I0.6 ಕೊಡ್ತಿದ್ದೀರಾ. ನೆಕ್ಸ್ಟ್ 3B ಇಂದ I0.7 ಕನೆಕ್ಷನ್ ಕೊಟ್ಟಿರಿ. ಇಷ್ಟು ಕನೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮದು ಇನ್ಪುಟ್ ಸೈಡ್ ವೈರಿಂಗ್ ಮುಗೀತು. ಈಗ ಔಟ್ಪುಟ್ ಸೈಡ್ ವೈರಿಂಗ್ ನೀವೇನು ಮಾಡಬೇಕು, ಸೇಮ್ ಅದೇ ಥರ 24 ವೋಲ್ಟ್ಸ್ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇದು ನಮ್ಮದು ಸಿಲಿಂಡರ್ A ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದೀವಿ, ಸಿಲಿಂಡರ್ B ಕನೆಕ್ಷನ್ ಇದು ಕೊಟ್ಟಿದ್ದೀವಿ, ಸಿಲಿಂಡರ್ C ಕನೆಕ್ಷನ್ ಇದು ಕೊಟ್ಟಿದ್ದೀವಿ. ಈಗ ನಾನು ಸಿಲಿಂಡರ್ A ಕನೆಕ್ಷನ್ದು ಮೀನ್ಸ್ ಫಾರ್ವರ್ಡ್ ಸೊಲೆನಾಯ್ಡ್ ಕನೆಕ್ಷನನ್ನು Q0.0 ಕೊಟ್ಟಿದ್ದೀನಿ, ರಿವರ್ಸ್ ಕನೆಕ್ಷನನ್ನು Q0.1 ಕೊಟ್ಟಿದ್ದೀನಿ. ಆಯಿತಾ? ನೆಕ್ಸ್ಟ್ ಸೆಕೆಂಡ್ ಸಿಲಿಂಡರ್ ಫಾರ್ವರ್ಡ್ ಬಿಟ್ನ ತೊಗೊಂಡ್ಬಂದ್ಬಿಟ್ಟು Q0.2, ರಿವರ್ಸ್ನ Q0.3 ಕೊಡ್ತಿದ್ದೀನಿ. ನೆಕ್ಸ್ಟು 24 ವೋಲ್ಟ್ಸ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ, 2A ಬಂತು, ಅಲ್ಲಿಂದ ತೊಗೊಂಡು Q0.4 ಕನೆಕ್ಷನ್ ಕೊಟ್ಟು ಇಷ್ಟು ಮಾಡಿದ್ರೆ ನಿಮ್ಮದು ಎಲೆಕ್ಟ್ರಿಕಲ್ ವೈರಿಂಗ್ ಮುಗಿಯುತ್ತೆ. ಅದೇ ಥರ ನ್ಯೂಮ್ಯಾಟಿಕ್ ಕನೆಕ್ಷನ್ನ ಮುಗಿಯುತ್ತೆ. ನೀವು 3 ಸಿಲಿಂಡರ್ಸ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮಿಂಗ್ ಮಾಡಬೇಕು ಅಂದಾಗ ಈ ಥರ ವೈರಿಂಗ್ ಮಾಡಬೇಕು.